ನೋಡಿ, ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಹಾಗೆ ಕಿರುತೆರೆ ನಟಿ ನಮ್ರತಾ ಅವರಿಗೆ ಕಿರುಕುಳ ನೀಡಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ರಾಜಕಾರಣಿಗಳ ಜೊತೆ ಡೇಟಿಂಗ್ಗೆ ಬರೋದಕ್ಕೆ ಇಷ್ಟ ಇದೆಯಾ ಅಂತ ಯಾರೋ ಒಬ್ಬ ಕಿಡಿಗೇಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಕೆಗೆ ಟಾರ್ಚರ್ ಕೊಡ್ತಾ ಇದ್ದಾನಂತೆ. ಪದೇ ಪದೇ ಮೆಸೇಜ್ ಕಳಿಸಿ. ಮೂರು ಬಿಟ್ಟವರು ಮನೇಲಿ ಹೆಣ್ಮಕ್ಳ ಜೊತೆ ಬದುಕಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಈ ರೀತಿಯಾದಂಥ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ. ಆ ಮೆಸೇಜ್ ಸ್ಕ್ರೀನ್ ಶಾಟ್ ಅನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿ ಸಾಕು ನಿಲ್ಸಿ ಅಂತ ನಮ್ರತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Rocky.G43 ಈತನ ಇನ್ಸ್ಟಾಗ್ರಾಮ್ ಖಾತೆ ಇದು. ರಾಜಕಾರಣಿಗಳ ಜೊತೆಗೆ ಡೇಟಿಂಗಿಗೆ ಬರೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ನಂತೆ. ನನಗೆ ರಾಜಕಾರಣಿಗಳ VIP ಗಳೊಟ್ಟಿಗೆ ನಂಟಿದೆ, ನಾನು ಅವರಿಗಾಗಿ ಪೇಯ್ಡ್ ಡೇಟಿಂಗ್ ಅನ್ನು ಅರೇಂಜ್ ಮಾಡ್ತಾ ಇರ್ತೀನಿ. ನೀವು ಪೇಯ್ಡ್ ಡೇಟಿಂಗ್ಗೆ ಬರೋದಕ್ಕೆ ಇಷ್ಟ ಇದ್ರೆ ನಿಮ್ಮ ಶುಲ್ಕ ಎಷ್ಟು ಹೇಳಿ, ಮೊಬೈಲ್ ನಂಬರ್ ಅಥವಾ ಚಿತ್ರಗಳನ್ನು ಕಳಿಸೋ ಅಗತ್ಯ ಇಲ್ಲ, ನೀವು ಹೆಚ್ಚಿನ ಶುಲ್ಕ ಕೇಳಿದ್ರು ಅದನ್ನ ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳದಂತೆ. ಯಾವನು ಅವನು ಇದೇ ಮಾತನ್ನ ಬೇಕಾದ್ರೆ ಹೋಗಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೇಳಿ, ಇದೇ ಮಾತನ್ನ ಬೇಕಾದ್ರೆ ಹೇಳಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೇಳಿ. ರಾಜಕಾರಣಿಗಳಿಗೆ VIP ಗಳೊಟ್ಟಿಗೆ ನಿನಗೆ ನಂಟಿತ್ತು ಅಂತಂದ್ರೆ ನೀನು ಬೇರೆ ಯಾರಿಗಾದ್ರೂ ಹೇಳಪ್ಪ. ನಿನ್ನ ಮನೆ ಹೆಣ್ಮಕ್ಳಿಗೆ ಬೇರೆ ಯಾರಾದ್ರೂ ಇದೇ ಮಾತು ಹೇಳಿದ್ರೆ ನಿನಗೆ ಹೆಂಗಾಗುತ್ತೆ? ಇನ್ಸ್ಟಾಗ್ರಾಮ್ಗಳಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ಸಿನಿಮಾ ನಟಿಯರಿಗೆ, ಕಿರುತೆರೆ ನಟಿಯರಿಗೆ, ಈ ಥರ ಬಹುತೇಕ ಅಥವಾ ಸಾಮಾನ್ಯ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಮೆಸೇಜ್ಗಳನ್ನು ಮಾಡಿಕೊಂಡು ಅವ್ರ ಜೊತೆಗೆ ಬರ್ತೀರಾ, ಇವ್ರ ಜೊತೆಗೆ ಬರ್ತೀರಾ, ಯಾಕೆ ನಿಮ್ಮನೆ ಹೆಣ್ಮಕ್ಳನ್ನ ಯಾರಾದರೂ ಹಾಗೆ ಕರೆದ್ರೆ ನಿಮ್ಗೆ ಹೆಂಗಾಗುತ್ತೆ? ಹೆಣ್ಮಕ್ಳು ಯಾರೇ ಆದರೂ ಹೆಣ್ಮಕ್ಳಲ್ವಾ? ಸ್ವತಂತ್ರವಾಗಿ ಬಿಡ್ರಿ. ಅವ್ರಿರೋಂಥ ಫೀಲ್ಡಲ್ಲಿ ಅವ್ರನ್ನ ಬದುಕೋದಕ್ಕೆ ಸ್ವತಂತ್ರವಾಗಿ ಬಿಡಿ. ಏನಿದು ಅಸಹ್ಯ, ಏನಿದು ಅಸಭ್ಯ? ಪದೇ ಪದೇ ಇನ್ಸ್ಟಾಗ್ರಾಮ್ಗಳಿಗೆ ಮೆಸೇಜ್ ಮಾಡೋದು, ಹಿಂಸೆ ಕೊಡೋದು, ಈ ರೀತಿಯಾದಂಥ ಘಟನೆಗಳಿಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಇವತ್ತು ಕಾರಣ ಆಗ್ತಾ ಇದೆಯಲ್ಲ, ಇದು ದೊಡ್ಡ ದುರಂತ. ನಮ್ರತಾ ಅವರವತ್ತು ಅದನ್ನು ಸ್ಟೋರಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ. ಆ್ಯಂಡ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡಬೇಕು ನಮ್ರತಾ ಅವರು. ಅವ್ನು ಯಾರು ಈ ಥರ ಮೆಸೇಜ್ ಮಾಡಿದ್ದಾನೆ, ಪೊಲೀಸರು ಅವನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು.